ಹೆಲೋ ನಮಸ್ಕಾರ. ಕ್ರೇಜಿ ಫುಡ್‌ಗೆ ಸ್ವಾಗತ. ನಾನು ರೇಣುಕಾ. ನೋಡಿ, ತುಂಬ ಟೇಸ್ಟಿಯಾದ ತಾಲಿಪಟ್ಟು ಹೇಗೆ ಮಾಡೋದಂತ ವಿಡಿಯೋನ ಮಾಡ್ತಿದ್ದೀನಿ. ವೆಜಿಟೇಬಲ್ ತಾಲಿಪಟ್ಟು. ನೀವು ಇಷ್ಟ ಇರೋ ಯಾವುದೇ ತರಕಾರಿನ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಮತ್ತು ಸಬ್ಬಸಿಗೆ ಸೊಪ್ಪು, ಕ್ಯಾಬೇಜನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಸೊಪ್ಪು, ಇದನ್ನು ತುಂಬ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡ್ತಾ ಇರೋದೇ ಸ್ಪ್ರಿಂಗ್ ಆನಿಯನ್ ತಾಲಿಪಟ್ಟು ಅಂತ. ಸೊ ಹಂಗಾಗಿ ಸ್ಪ್ರಿಂಗ್ ಆನಿಯನ್ ಎಕ್ಸ್ಟ್ರಾ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಇದಕ್ಕೆ ರೈಸು, ರಾತ್ರಿ ಅನ್ನನಾದರೂ ಆಗಿರಲಿ ಅಥವಾ ಬಿಸಿ ಅನ್ನನಾದರೂ ಆಗಿರಲಿ, ಅದನ್ನು ಒಂದು ಜಾರಲ್ಲಿ ಹಾಕ್ಬಿಟ್ಟು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಜ್ವಾನ ಹಾಕೊಂಬಿಟ್ಟು ರುಬ್ಕೊಂಬರ್ಬೇಕು. ನೋಡಿ, ನಾನು ರುಬ್ಬಿರೋದನ್ನು ಇದಕ್ಕೆ ಹಾಕ್ತಿದ್ದೀನಿ ಬಾಣಲಿಗೆ. ಇದು ಬಿಸಿ ಅನ್ನ. ಸೊ ನೈಟ್ ಅನ್ನ ಇದ್ದರೂ ಕೂಡ ನೀವು ಉಳಿದಿದ್ರೆ ಅದನ್ನು ರುಬ್ಕೊಂಡು ಹಾಕೋಬೋದು. ಇದಕ್ಕೆ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಒಂದು ಕಾಲು ಬೌಲಷ್ಟು ಕಡಲೆ ಹಿಟ್ಟು, ಸುಮ್ಮನೆ ಟೇಸ್ಟಿಗೆ ಹಾಕ್ಕೊಳ್ಳೋದು. 1/4 ಕಪ್ಪು ಅಂದರೆ ಸಾಕು. ಮತ್ತು ಇದಕ್ಕೂ ಇನ್ನೂ ಒಂದು ಬೌಲು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ ಅಷ್ಟೇ. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆಯಿಲು ಹಾಕ್ಕೊಂಡು ಮಿಕ್ಸ್ ಮಾಡೋಂಗಿದ್ರೆ ಓಕೆ. ಸೊ ನಾನು ಆಯಿಲ್ ಹಾಕ್ತಾಯಿಲ್ಲ. ಸೊ ಹಂಗೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ತರಕಾರಿನೂ ಮಿಕ್ಸಾಗಿ ರೈಸು ಏನು ರುಬ್ಬಿರ್ತೀವಲ್ವ, ಸೊ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಸಿ ನಾನೊಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಹೆಂಗೆ ಬರಬೇಕು ಅಂದರೆ, ಸ್ವಲ್ಪ ಆಯಿಲು ಅಥವಾ ನೀರು ಯಾವುದಾದ್ರೂ ಒದ್ದೆ ಮಾಡ್ಕೊಂಬಿಟ್ಟು ಇದನ್ನು ರೆಡಿಯಾಗಿರೋ ತಾಲಿಪಟ್ಟು ಹಿಟ್ಟನ್ನ ಸೊ ಉಂಡೆ ಥರ ಮಾಡಿಕೊಂಡು ಹಾಕಿ ನಾನು ಆಯಿಲ್ ಹಚ್ಕೊಂಡ್ಬಿಟ್ಟು ಮೇಲೆ ನೀರಾದರೂ ಹಚ್ಕೋಬೋದು. ಆಯಿಲು ಜಾಸ್ತಿ ತಿನ್ನಲ್ಲ ಅನ್ನೋರು ಸೊ ನೀರನ್ನ ಕೈಯಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ಈ ರೀತಿ ತಟ್ಕೋಬೇಕು. ನೋಡಿ, ಎಷ್ಟು ತೆಳು ಬೇಕಾದರೂ ತಟ್ಕೋಬೋದು. ಚೆನ್ನಾಗಿ ಬರುತ್ತೆ, ಕೈಯಿಂದನೇ ಎತ್ತಾಕ್ಬೋದು. ಸೊ ನಾನು ಇದೇ ರೀತಿಯೇ ಮಾಡೋದು. ಬೇರೆ ಹೋಳ್ಗೆ ಕವರೆಲ್ಲ ಸಿಗುತ್ತೆ. ಸೊ ನನಗದು ಅಭ್ಯಾಸ, ನನಗೆ ಇದೇ ಚೆನ್ನಾಗಿ ಬರುತ್ತೆ. ಸೊ ನಾನು ಅದಕ್ಕೆ ಟ್ರೈ ಮಾಡಿಲ್ಲ. ಎಷ್ಟು ಬೇಕಾದ ತೆಳ್ಳಗೆ ಮಾಡ್ಕೋಬೋದು. ನೋಡಿ ನಂದು ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಸೊ ಕಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅದಕ್ಕೆ. ಅದಾದಮೇಲೆ ನೋಡಿ, ಕೈಯಿಂದನೇ ತೊಗೊಂಡು ಹಾಕ್ತಿದ್ದೀನಿ ನಾನು. ಸೊ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನೀವು ಹೋಳ್ಗೆ ಶೀಟ್ನ ಬರುತ್ತಲ್ವ, ಸೊ ಅದನ್ನೇ ತೊಗೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ಆನಿಯನ್ನು ಜಾಸ್ತಿ ಹಸಿ ಸ್ವಲ್ಪ ಬೆಂದಿರುತ್ತೆ, ಜಾಸ್ತಿ ಬೆಂದಿರಲ್ಲ. ಸೊ ಇದು ತುಂಬ ಒಳ್ಳೆಯದು. ಬಾಯಲ್ಲಿ ಸ್ವಲ್ಪ ಪೂರ್ತಿ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಸಿಯಾಗಿರುತ್ತಲ್ವ, ಅದು ಬಾಯಿಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಒಂದು ಲೇಯರ್ ಬೆಂದಿದೆ. ಸೊ ಮತ್ತು ಮಡ್ಚಾಕಬೇಕು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಸೊ ಮುಂದೆ ಯಾವ್ದು ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ನೋಡಿ, ಇನ್ನು ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಳಂಗಿದ್ರೆ ಬೇಯಿಸ್ಕೋಬೋದು. ಸೊ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೋಬೋದು. ಏನು ಮೀಡಿಯಮ್ ಉರಿನಲ್ಲಿಟ್ಟರೆ ಕ್ರಿಸ್ಪಿಯಾಗಿ ಬೇಯುತ್ತೆ. ನೋಡಿ, ಕಾಯಿ ಚಟ್ನಿ, ಪನ್ನೀರ್ ಯಾವ್ದು ಬೇಕಾದರೂ ಮ್ಯಾಚ್ ಮಾಡಿಕೊಂಡು ತಿನ್ಬೋದು. ಸೂಪರಾಗಿರುತ್ತೆ.